ಹಾಯ್ ಹಲೋ. ಇವತ್ತು ನಾವು ನಿಂಬೆಹಣ್ಣಿನ ಬಿಸಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ. ಅದಕ್ಕೆ 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ತೊಗೊಂಡು ಅದ್ರ ಕ್ವಾಂಟಿಟಿ ಮೇಲೆ ಹಾಕೋಬೋದು. ಮತ್ತು ಜೀರಿಗೆ, ಸಾಸಿವೆ, ಉಪ್ಪು ಮತ್ತು ಅರಿಶಿನ, ಖಾರದ ಪುಡಿ, ಆಮೇಲೆ ಒಣಮೆಣಸಿನ್ಕಾಯಿ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋಣ. ಇದು ಮಾಡಿ ನಿಂಬೆಹಣ್ಣಿಂದು ಉಪ್ಪಿನಕಾಯಿ ಏನಂದರೆ, ಬಿಸಿ ಉಪ್ಪಿನಕಾಯಿ ಬೇಗ ಮೆತ್ತಗಾಗುತ್ತೆ. ನೀವು ಇನ್ನೂ ಒಂದು ವಾರ ಬೇಕು ಮೆತ್ತಗಾಗೋದಕ್ಕೇನೋ ಕಾಯಿ ಅವಶ್ಯಕತೆ ಇಲ್ಲ. ನೀವು ಇವತ್ತು ಮಾಡಿ ನಾಳೆನೇ ಉಪ್ಪಿನಕಾಯಿನ ತಿನ್ಬೋದು. ನೀವು ಎಷ್ಟು ಕ್ವಾಂಟಿಟಿ ಬೇಕಲ್ಲ ಆದ್ರೆ ಅಷ್ಟು ಮಾಡ್ಕೋಬೋದು. ಆದರೆ 1 ತಿಂಗಳ 2 ತಿಂಗಳ ಇಟ್ಟು ತಿನ್ಬೋದು. ಈಗ ಒಲೆ ಗ್ಯಾಸ್ ಸ್ಟವ್ ಹಚ್ಚೋಣ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿರ್ತೈತೆ, ಟೇಸ್ಟಿಯಾಗಿರ್ತೈತೆ. ಈಗ ಅದಕ್ಕೆ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ನಾವು ಇದು ಮಾಡ್ಕೊಂಡಿದ್ವಿ ಮೆಂತ್ಯಕಾಳು ಇವೆಲ್ಲ ಅವನ್ನ ಹಾಕ್ಕೊಳ್ಳೋಣ. ನೋಡಿ, ಮೆಂತ್ಯಕಾಳು ಮೊದಲಿಗೆ ಮೆಂತ್ಯಕಾಳು ಹಾಕೋದ್ರಿಂದ ಉಪ್ಪಿನಕಾಯಿ ಘಮ ಜಾಸ್ತಿ ಆಗ್ತದೆ, ಟೇಸ್ಟು ಚೆನ್ನಾಗಿರ್ತೈತೆ. ಮೆಂತ್ಯಕಾಳು, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಳ್ಳೋಣ. ಕೆಲವರು ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿನೂ ಮಾಡ್ಕೊಳ್ತಾರೆ. ಈಗ ಅದನ್ನು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ಅವನ್ನೆಲ್ಲ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಯಾವುದೇ ಇದು ಮಾಡಿದರೂ ಕೂಡ ನಾವು ಹದವಾಗಿ ಬೇಯಿಸೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಅಡುಗೆದು. ಇದೆಲ್ಲ ಕೆಂಪಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಮೆಂತ್ಯಕಾಳು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ. ಈಗ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹಾಕ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಣ್ಣೆಯಲ್ಲಿ ನಿಂಬೆಹಣ್ಣು ಸ್ವಲ್ಪ ಬೆಂದಾಗ ಅದರ ರುಚಿ ಜಾಸ್ತಿ ಆಗ್ತದೆ. ಒಂದು ನಿಮಿಷ 1-2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಬಿಸಿಗೆ ಎಣ್ಣೆಯಲ್ಲಿ. ಈಗ ಹದವಾಗಿ ಬೇಯ್ತಾ ಇತ್ತು. ಈಗ ನಿಂಬೆಹಣ್ಣು ಸ್ವಲ್ಪ ಅದರ ರಸ ಎಲ್ಲ ಬಿಟ್ಕೊಂಡು ಹದವಾಗಿ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದಕ್ಕೆ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋಣ. ಮೊದಲಿಗೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ ಅರಿಶಿನ. ಆಮೇಲೆ ಉಪ್ಪು ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು, ನಿಂಬೆಹಣ್ಣು ಎಷ್ಟು ಕ್ವಾಂಟಿಟಿ ಐತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ ಅಷ್ಟೇ, ಖಾರ ಹಾಕ್ಕೊಂಡಿದ್ದೀವಿ. ಒಂದು 2 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೆಲ್ಲ ಎಣ್ಣೆಯಲ್ಲಿ ಹದವಾಗಿ ಬೆಂದಮೇಲೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಯಾಕಂದರೆ ಬೆಲ್ಲ ಹಾಕಿದ್ರೇ ಹುಳಿಗೆ ಇದು ಟೇಸ್ಟ್ ಜಾಸ್ತಿ, ಹುಳಿ ಇರುತ್ತೆ ಅಲ್ಲ, ಅದಕ್ಕೆ ಬೆಲ್ಲ ಹಾಕೋಬೋದು. ಇಲ್ಲ ನೀವು ಸಕ್ಕರೆ ಬೇಕಾದರೂ ಸಕ್ಕರೆ ಹಾಕೋಬೋದು. ಇಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ರುಚಿ ಜಾಸ್ತಿ ಅಂತ ನಾನು ಬೆಲ್ಲ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಬೇಕಾದ್ರೆ ಹಾಕೋಬೋದು.
ಅದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಸಕ್ಕರೆಯನ್ನು ಆ್ಯಡ್ ಮಾಡಲಿಲ್ಲ ಅಂದರೆ ಹುಳಿ ಅಷ್ಟೊಂದು ಚೆನ್ನಾಗಿರಲ್ಲ, ಬರೀ ಹುಳಿ ಆಗುತ್ತೆ. ಈಗ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಸ್ಲಿಮ್ಮಾಗಿ ಉರಿ ಇಟ್ಬಿಟ್ಟು ಮೀಡಿಯಮ್ ಇದರಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ತೆಗೆದು ನೋಡೋಣ. ಈಗ ಹದವಾಗಿ ಚೆನ್ನಾಗಿ ಬೆಂದೈತೆ. ಇವಾಗ ಇನ್ನೊಂದು ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹದವಾಗಿ ಆಗಿದೆ. ಇವಾಗ ಸಾಕು ಅನಿಸುತ್ತೆ. ನೋಡಿ ಎಷ್ಟು ಹದವಾಗಿ ಬಂದೈತೆ ಅಂತ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಒಂದು ಬಟ್ಲಿಗೆ ಹಾಕೊಂಬಿಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಭಾಳ ಹದವಾಗಿ ಉಪ್ಪಿನಕಾಯಿ ರೆಡಿ ಆಯಿತು. ನೀವು 1 ತಿಂಗಳು 2 ತಿಂಗಳು ಇಟ್ಕೊಂಡು ಇದನ್ನು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡಿದರೆ ನನಗೆ ಮಾಡೋದಕ್ಕೆ ಹುಮ್ಮಸ್ಸು ಬರುತ್ತೆ. ಸಪೋರ್ಟ್ ಮಾಡಿ ಪ್ಲೀಸ್. ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ.